ಓಂ ಶಾಂತಿ. ಅನಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಜಯದ ಉತ್ಸವದ ದಿನವನ್ನ ಇಂದು ದಸರಾ ಹಬ್ಬದ ರೂಪದಲ್ಲಿ ಆಚರಿಸಲಾಗುತ್ತೆ. ದೇಶಾದ್ಯಂತ ಹಲವಾರು ಕಡೆ ನವದುರ್ಗೆಯರ ವಿಭಿನ್ನ ಸ್ವರೂಪಗಳ ಅಲಂಕಾರ ಮಾಡ್ತಾ, ಆ ಸುಂದರವಾದ ಪೌರಾಣಿಕ ಕಥೆಯನ್ನ ಸ್ಮರಣೆ ಮಾಡ್ತಾ, ದೇವಿಯನ್ನ ಆರಾಧನೆ ಮಾಡ್ತಾ, ಅವರ ದಿವ್ಯ ಗುಣಗಳನ್ನ ಶಕ್ತಿಗಳನ್ನ ಸ್ವಯಂನಲ್ಲಿ ಆಹ್ವಾನ ಮಾಡ್ತಾ, ನವರಾತ್ರಿಗಳನ್ನ ನವದುರ್ಗೆಯ ಸ್ವರೂಪವನ್ನ ಆರಾಧನೆ ಮಾಡ್ತಾ, ಇವತ್ತು ನಾವು 10ನೇ ದಿನವಾದ ಮಹಿಷಾಸುರ ಮರ್ದಿನಿಯ ಈ ವಿಜಯದ ಪ್ರತೀಕವಾಗಿ ಈ ವಿಜಯದಶಮಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿ ಹಲವಾರು ಸ್ಥಳಗಳಲ್ಲಿ ಶ್ರೀರಾಮ ಅವರು ರಾವಣನ ಮೇಲೆ ವಿಜಯವನ್ನ ಪಡೆದು, ಅಂತಂದ್ರೆ ರಾವಣನನ್ನು ಸಂಹಾರ ಮಾಡಿ ವಿಜಯವನ್ನ ಪಡೆದಿರುವ ಪ್ರತೀಕವಾಗಿ ಅನೇಕ ಸ್ಥಳಗಳಲ್ಲಿ ರಾಮಲೀಲಾ ನಾಟಕ ಅಥವಾ ಕಥೆಯನ್ನ ಪ್ರದರ್ಶನ ಮಾಡ್ತಾ, ಅಂತಂದ್ರೆ ರಾವಣನ ಪ್ರತಿಮೆಯನ್ನ ಮಾಡಿಬಿಟ್ಟು ಆ ಪಟಾಕಿಗಳಿಂದ ಆ ಪ್ರತಿಮೆಯನ್ನ ದಹನ ಮಾಡ್ತಾ ಶ್ರೀರಾಮ ಅವರು ಪಡೆದ ಈ ವಿಜಯದ ಉತ್ಸವವನ್ನ ಆಚರಣೆ ಮಾಡಲಾಗುತ್ತೆ. ಮತ್ತು ಇನ್ನು ಕರ್ನಾಟಕದಲ್ಲಿ ಮೈಸೂರು ದಸರಾ ವಿಶ್ವದಾದ್ಯಂತ ಪ್ರಖ್ಯಾತಿಯನ್ನ ಪಡೆದಿದೆ. ಸೊ ಚಾಮುಂಡೇಶ್ವರಿ ದೇವಿಯವರಿಗೆ ಈ ಹಬ್ಬವನ್ನ ಸಮರ್ಪಣೆ ಮಾಡಲಾಗುತ್ತೆ. ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನ ಮೆರವಣಿಗೆ ಮಾಡ್ತಾ ಬನ್ನಿ ಮಂಟಪದವರೆಗೂ ಈ ಮೆರವಣಿಗೆ ಹೋಗಿ ತಲುಪುತ್ತೆ. ಮತ್ತು ಹಲವಾರು ಸ್ಥಳಗಳಲ್ಲಿ ಕರ್ನಾಟಕದಲ್ಲಿ ಬನ್ನಿಯನ್ನ ಕೊಡ್ತಾ ಬಹಳ ಸುಂದರವಾದ ಶುಭಾಶಯವನ್ನ ಹೇಳ್ತಾ, ನೀವು ಈ ಬನ್ನಿಯನ್ನ ತೆಗೆದುಕೊಂಡು ಬಂಗಾರದಂತೆ ಇರೋಣ ಅಂತ ಹೇಳ್ಬಿಟ್ಟು ಸುಂದರವಾದ ಮಧುರವಾದ ಶುಭಾಶಯವನ್ನ ಹೇಳ್ತಾ ಈ ದಸರಾ ಹಬ್ಬವನ್ನ ಹಲವಾರು ಸ್ಥಳಗಳಲ್ಲಿ ಆಚರಿಸಲಾಗುತ್ತೆ. ಇಲ್ಲಿವರೆಗೂ ಕೂಡ ನಾವು ನವದುರ್ಗೆಯ ನವ ಸ್ವರೂಪಗಳನ್ನ 9 ಸ್ವರೂಪಗಳನ್ನ ಆ ಪೌರಾಣಿಕವಾದ ಸುಂದರ ಕಥೆಗಳನ್ನ ಕೇಳಿದ್ವಿ. ಅದರ ಆಧ್ಯಾತ್ಮಿಕ ಅರ್ಥವನ್ನು ಕೂಡ ಅರ್ಥ ಮಾಡಿಕೊಂಡ್ವಿ. ಇವತ್ತು ನಾವು ಶ್ರೀರಾಮ ಅವರು ಹೇಗೆ ರಾವಣನನ್ನ ಸಂಹಾರ ಮಾಡಿದ್ರು, ಅದರ ಹಿಂದೆ ಇರುವಂಥ ಪೌರಾಣಿಕ ಕಥೆ ಮತ್ತು ವರ್ತಮಾನ ಜೀವನಕ್ಕೂ ಏನು ಸಂಬಂಧ ಇದೆ, ಅದರ ಆಧ್ಯಾತ್ಮಿಕ ಅರ್ಥ ಏನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ತಿಳಿದುಕೊಳ್ಳೋಣ. ಶ್ರೀರಾಮ ಅವರು ಯಾವಾಗ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ, ಅವರ ಜೊತೆಗೆ ಅವರ ಸಹೋದರ ಲಕ್ಷ್ಮಣ ಮತ್ತು ಅವರ ಪತ್ನಿ ಸೀತಾಮಾತೆಯವರು ಹೋಗ್ತಾರೆ. ಕಾಡುಗಳಲ್ಲಿ ಹಲವಾರು ಸ್ಥಳಗಳಲ್ಲಿ ಅಲ್ದಾಡ್ತಾ ಕೆಲವೊಂದು ಆಶ್ರಮಗಳಲ್ಲಿ ಅವರು ವಾಸ ಮಾಡ್ತಾರೆ. ಅಂಥದ್ದೇ ಒಂದು ಆಶ್ರಮದಲ್ಲಿ ವಾಸ ಮಾಡಬೇಕಾದ್ರೆ ಒಂದು ದುರಾದೃಷ್ಟಕರ ದಿನ. ಸೊ ಒಂದು ಸ್ವರ್ಣಿಮ ರೂಪವನ್ನ ಧಾರಣೆ ಮಾಡಿ ಒಬ್ಬ ಅಸುರ ಇವರ ಆಶ್ರಮದ ಹತ್ರ ಬರ್ತಾರೆ. ಅಂತಂದ್ರೆ ಚಿನ್ನದ ಜಿಂಕೆಯ ರೂಪದಲ್ಲಿ ಒಬ್ಬ ಅಸುರ ಇವರ ಆಶ್ರಮದ ಕಡೆಗೆ ಬರ್ತಾರೆ. ಅದನ್ನ ನೋಡಿರುವಂತಹ ಮಾತಾ ಸೀತೆಯವರು ಆ ಸ್ವರ್ಣಿಮ ಜಿಂಕೆಯ ಕಡೆಗೆ ಆಕರ್ಷಿತರಾಗ್ತಾರೆ. ಅವರಿಗೆ ತುಂಬಾ ಇಷ್ಟ ಆಗುತ್ತೆ, ಏನಿದು ಬಹಳ ಸ್ಪೆಷಲ್ ಆಗಿದೆಯಲ್ಲ ಈ ಜಿಂಕೆ ಅಂತ ಹೇಳ್ಬಿಟ್ಟು. ನೋಡ್ತಾ ನೋಡ್ತಾ ಆ ಜಿಂಕೆ ಓಡ್ತಾ ಮುಂದೆ ಸಾಗುತ್ತೆ. ಆಗ ಮಾತಾ ಸೀತೆಯವರು ಹೇಳ್ತಾರೆ ರಾಮ ಅವರಿಗೆ ಆ ಜಿಂಕೆಯನ್ನ ಹುಡುಕಿಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ರಾಮ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಸಂದೇಹ ಬರುತ್ತೆ, ಈ ತರ ವಿಚಿತ್ರವಾಗಿದೆಯಲ್ಲ ಈ ಜಿಂಕೆ, ಈ ರೀತಿನೂ ಜಿಂಕೆ ಇರ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು. ಮಾತಾ ಸೀತೆಗೆ ಹೇಳ್ತಾರೆ ಇಲ್ಲೇನೋ ಇದೆ, ಇದು ನಿಜ ಅಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಸೀತೆಯವರು ಒತ್ತಾಯ ಮಾಡಿದ್ರು, ಅದಕ್ಕೋಸ್ಕರ ರಾಮ ಅವರು ಆ ಜಿಂಕೆಯನ್ನು ಹುಡುಕಿಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತು ಕಳೆದ ನಂತರ ರಾಮ ಅವರ ಧ್ವನಿ ಕೇಳಿಸುತ್ತೆ, ಲಕ್ಷ್ಮಣ ಕಾಪಾಡು, ಲಕ್ಷ್ಮಣ ನನ್ನನ್ನ ಕಾಪಾಡು ಅಂತ ಹೇಳ್ಬಿಟ್ಟು. ಇದನ್ನ ಕೇಳಿ ಈ ಧ್ವನಿಯನ್ನ ಕೇಳಿದ ಮಾತಾ ಸೀತೆಯವರು ಗಾಬರಿಗೊಳ್ತಾರೆ ಮತ್ತು ಲಕ್ಷ್ಮಣ ಅವ್ರಿಗೆ ಹೇಳ್ತಾರೆ ಹೋಗ್ಬಿಟ್ಟು ನೋಡಿ ರಾಮ ಅವ್ರಿಗೆ ಏನಾಗಿದೆ ಅಂತ ಹೇಳ್ಬಿಟ್ಟು. ರಾಮ ಅವ್ರಿಗೂ ಕೂಡ ಆಶ್ಚರ್ಯ ಅನ್ಸುತ್ತೆ, ಏನು ಅವರ ಸಹೋದರ ಈ ರೀತಿ ಕೂಗ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಸೀತೆಯವರನ್ನ ಒಬ್ಬರನ್ನೇ ಬಿಟ್ಟು ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಮಾತಾ ಸೀತೆಯವರು ಹೋಗ್ಬಿಟ್ಟು ನೋಡಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ದಕ್ಕಾಗಿ ಅವರು ಉಳಿದುಕೊಂಡಂತ ಆ ಆಶ್ರಮದ ಸುತ್ತ ಒಂದು ಲಕ್ಷ್ಮಣ ಗೆರೆಯನ್ನ ಎಳೆದು ಲಕ್ಷ್ಮಣ ಅವರು ರಾಮ ಅವ್ರಿಗೆ ಏನಾಯ್ತು ಅಂತ ನೋಡೋದಕ್ಕೆ ಹೋಗ್ತಾರೆ. ಸೊ ಇದೆಲ್ಲ ಏನಾಗಿತ್ತು ಅಂತಂದ್ರೆ ರಾವಣ ಅವರ ಒಂದು ಸಂಚಾಗಿತ್ತು. ಯಾಕೆ ಅಂತಂದ್ರೆ ಯಾವಾಗ ಶ್ರೀರಾಮ ಅವರು ಕಾಡಲ್ಲಿ ವಾಸ ಇರಬೇಕಾದ್ರೆ ರಾವಣ ಅವರ ತಂಗಿ ಶೂರ್ಪಣಖ ರಾಮನನ್ನ ನೋಡಿ ಅವರ ರೂಪಕ್ಕೆ ಆಕರ್ಷಿತ ಆಗಿ ಅವ್ರ ಹತ್ರ ಬಂದು ತಮ್ಮನ್ನ ವಿವಾಹ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾರೆ. ಆದ್ರೆ ಏಕ ಪತ್ನಿ ವ್ರತ ಆಗಿರುವಂತಹ ಶ್ರೀರಾಮ ಅವರು ಹೇಳ್ತಾರೆ, ನಾನು ಏಕ ಪತ್ನಿ ವ್ರತ ಆಗಿದ್ದೇನೆ, ನೀವು ಹೋಗ್ಬಿಟ್ಟು ಲಕ್ಷ್ಮಣ ಹತ್ರ ಕೇಳಿ ಅಂತ. ಯಾವಾಗ ಶೂರ್ಪಣಖ ಅವರು ಲಕ್ಷ್ಮಣ ಹತ್ರ ಹೋಗಿ ಕೇಳ್ತಾರೆ, ಅವಾಗ ಕೋಪದಿಂದ ಲಕ್ಷ್ಮಣ ಅವರು ಶೂರ್ಪಣಖ ಅವರ ಮೂಗು ಮತ್ತು ಕಿವಿಗಳನ್ನ ಕಟ್ ಮಾಡ್ತಾರೆ. ಇದರಿಂದ ನೋವು ಅನುಭವಿಸಿರುವಂತಹ ಅಪಮಾನವನ್ನ ಅನುಭವಿಸಿರುವಂತಹ ಶೂರ್ಪಣಖ ಅವರು ತಮ್ಮ ಸಹೋದರನ ಹತ್ರ ತಮ್ಮ ದುಃಖವನ್ನ ಹೇಳ್ತಾರೆ. ಸೊ ಇದರಿಂದ ಕೋಪಿತುಕೊಂಡ ರಾವಣ ಅವರು ಉಪಾಯ ಮಾಡ್ತಾರೆ, ಇದಕ್ಕೆ ನಾನು ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅಂಥದ್ದೇ ಒಂದು ಸಮಯವನ್ನ ನೋಡ್ತಾ ಒಬ್ಬ ಅಸುರರನ್ನ ಸುಂದರವಾದ ಚಿನ್ನದ ಜಿಂಕೆಯ ರೂಪವನ್ನ ಧಾರಣೆ ಮಾಡಿಸಿ ಸೀತಾ ಮತ್ತು ಶ್ರೀರಾಮ್ ಅವರು ಇರುವಂತಹ ಲಕ್ಷ್ಮಣ ಇರುವಂತಹ ಈ ಆಶ್ರಮದ ಬಳಿಗೆ ಕಳಿಸ್ತಾರೆ. ಸೊ ಅದೇ ರೀತಿ ಆ ಅಸುರ ಬರ್ತಾರೆ, ಅದೇ ರೀತಿ ಸೀತೆಯವರು ಆ ಚಿನ್ನದ ಜಿಂಕೆಗೆ ಆಕರ್ಷಿತರಾಗ್ತಾರೆ ಮತ್ತು ರಾಮ ಲಕ್ಷ್ಮಣ ಅವರು
ಆ ಜಿಂಕೆಯನ್ನು ಹುಡುಕಿಕೊಂಡು ಹೋದಾಗ ಸೀತಾಮಾತೆಯವರು ಒಬ್ಬರೇ ಉಳಿದಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ರಾವಣ ಭಿಕ್ಷುಕನ ವೇಷವನ್ನ ಅಂತಂದ್ರೆ ಒಬ್ಬ ಬಡ ಬ್ರಾಹ್ಮಣನ ವೇಷವನ್ನ ಧರಿಸ್ಕೊಂಡು ಈ ಆಶ್ರಮದ ಬಳಿಗೆ ಬರ್ತಾರೆ. ಮೊದಲು ಈ ಲಕ್ಷ್ಮಣ ರೇಖೆಯನ್ನ ದಾಟಿಬಿಟ್ಟು ಈ ಆಶ್ರಮದ ಒಳಗಡೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಸೊ ಅದರಿಂದ ಬಹಳ ಯುಕ್ತಿಯನ್ನ ಯೂಸ್ ಮಾಡಿ ಬುದ್ಧಿವಂತಿಕೆಯಿಂದ ಮಾತಾ ಸೀತೆಯನ್ನ ಹೇಗಾದ್ರೂ ಮಾಡಿ ಆ ಗೆರೆಯಿಂದ ಹೊರಗಡೆ ಕರಿಬೇಕು ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಯುಕ್ತಿಯನ್ನ ರಚನೆ ಮಾಡ್ತಾರೆ. ಆದ್ರೆ ಇವರ ಬುದ್ಧಿವಂತಿಕೆಯನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತಹ ಮಾತಾ ಸೀತೆಯವರು ಆ ಬ್ರಾಹ್ಮಣವರು ಬೇಡ್ತಾ ಇರುವಂತಹ ಭಿಕ್ಷೆಯನ್ನ ನೀಡೋದಕ್ಕಾಗಿ ಆ ಗೆರೆಯನ್ನ ದಾಟಿ ಹೊರಗಡೆ ಹೋಗ್ತಾರೆ. ಆಗ ರಾವಣ ಅವರು ತಮ್ಮ ಒರಿಜಿನಲ್ ಆಗಿರುವಂತಹ ನಿಜ ಸ್ವರೂಪದಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟು ಮಾತಾ ಸೀತೆಯನ್ನ ಅಪಹರಣ ಮಾಡಿಕೊಂಡು ಲಂಕಾಗೆ ಕರೆದುಕೊಂಡು ಹೋಗ್ತಾರೆ. ಯಾವಾಗ ಲಕ್ಷ್ಮಣ ಅವರು ರಾಮನನ್ನ ಹುಡುಕಿ ನೋಡಿದಾಗ ಅಲ್ಲಿ ರಾಮ ಅವರು ಆ ಚಿನ್ನದ ಜಿಂಕೆಗೆ ಬಾಣವನ್ನ ಹೊಡ್ತಿರ್ತಾರೆ. ಆ ಚಿನ್ನದ ಜಿಂಕೆ ಸಾಯೋಕ್ಕಿಂತ ಮುಂಚೆ ತನ್ನ ನಿಜವಾದ ರೂಪ ಹಸುರು ರೂಪವನ್ನ ತಾಳ್ಬಿಟ್ಟು ರಾಮನ ಧ್ವನಿಯಲ್ಲಿ ಆ ರೀತಿ ಕೂಗಿರ್ತಾರೆ ಅವರು, ಲಕ್ಷ್ಮಣನನ್ನ ಕಾಪಾಡು ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಲಕ್ಷ್ಮಣ ಅವರನ್ನು ಕೂಡ ಸೀತೆಯಿಂದ ದೂರ ಮಾಡ್ಬೇಕಾಗಿತ್ತು ಅವ್ರಿಗೆ. ರಾವಣ ಬಂದ್ಬಿಟ್ಟು ಅವರನ್ನ ಅಪಹರಣ ಮಾಡ್ಬೇಕಂತ ಏನು ಉಪಾಯ ಮಾಡಿದ್ರಲ್ವಾ, ಅದಕ್ಕೋಸ್ಕರ ಆ ಹಸುರ ಆ ರೀತಿ ಧ್ವನಿಯಲ್ಲಿ ಕೂಗಿ ಸಾವನ್ನಪ್ತಾರೆ. ಸೊ ಯಾವಾಗ ಈ ವಿಷಯ ಗೊತ್ತಾಗುತ್ತೆ, ಲಕ್ಷ್ಮಣ ಅವರು ಕೂಡ ಅಲ್ಲಿ ಬಂದಿದ್ದನ್ನ ರಾಮ ಅವರು ಯಾವಾಗ ನೋಡ್ತಾರೆ ಅವರಿಗೆ ಗೊತ್ತಾಗುತ್ತೆ ಏನೋ ಅಪಾಯ ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಇಬ್ರು ಕೂಡ ಓಡಿ ಆ ಗುಡಿಸಲ ಹತ್ರ ಆಶ್ರಮದ ಹತ್ರ ಬರುವಷ್ಟರಲ್ಲಿ ಈ ದುರಂತ ನಡೆದು ಹೋಗಿರುತ್ತೆ. ಅಂತಂದ್ರೆ ರಾವಣ ಮಾತಾ ಸೀತೆಯನ್ನ ಅಪಹರಣ ಮಾಡಿಕೊಂಡು ಹೋಗಿರ್ತಾರೆ. ಸೊ ಶ್ರೀರಾಮ ಅವರು ಮತ್ತು ಲಕ್ಷ್ಮಣ ಅವರು ಮಾತಾ ಸೀತೆಯನ್ನ ಅನೇಕ ಸ್ಥಳಗಳಲ್ಲಿ ಹುಡುಕ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ರಾವಣ ಅವರು ಮಾತಾ ಸೀತೆಯನ್ನ ಶ್ರೀಲಂಕಾ ಅಂದ್ರೆ ಲಂಕಾಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವರನ್ನೇ ಹುಡುಕಿಕೊಂಡು ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಹನುಮಾನವರು ಸಿಗ್ತಾರೆ ಮತ್ತು ಈ ವಾನರ ಸೈನ್ಯವನ್ನ ಅವರು ಭೇಟಿಯಾಗ್ತಾರೆ. ಸೊ ವಿಷಯ ತಿಳಿದ ಮೇಲೆ ಹನುಮಾನವರು ಮತ್ತು ವಾನರ ಸೈನ್ಯ ಶ್ರೀರಾಮ ಅವರ ಸಹಾಯಕ್ಕೆ ಅವ್ರ ಜೊತೆನೆ ಅವರು ಕೂಡ ಹೋಗ್ತಾರೆ. ಸೊ ಲಂಕಾನ್ನ ತಲುಪಬೇಕಾದ್ರೆ ಮಧ್ಯದಲ್ಲಿ ಒಂದು ವಿಶಾಲವಾದ ಸಮುದ್ರ ಇದೆ. ಸೊ ಅದಕ್ಕೋಸ್ಕರ ಈ ವಾನರ ಸೈನ್ಯ ಏನ್ ಮಾಡ್ತಾರೆ, ಅಲ್ಲಿ ಆ ಸಮುದ್ರದ ಮೇಲೆ ಕಲ್ಲುಗಳನ್ನ ಇಟ್ಟು ಸೇತುವೆಯನ್ನ ನಿರ್ಮಾಣ ಮಾಡ್ತಾರೆ. ಕಲ್ಲುಗಳಂತಂದ್ರೆ ಭಾರವಾಗಿರುತ್ತೆ. ಸೊ ಯಾವಾಗ ಕಲ್ಲುಗಳನ್ನಿಟ್ಟಾಗ ಅವು ಕಲ್ಲುಗಳು ನೀರಿನಲ್ಲಿ ಮುಳುಗಿ ಹೋಗ್ತಿರ್ತವೆ. ಆಗ ಒಂದು ಯುಕ್ತಿಯನ್ನ ರಚನೆ ಮಾಡ್ತಾರೆ, ಉಪಾಯವನ್ನ ಮಾಡ್ತಾರೆ. ಪ್ರತಿಯೊಂದು ಕಲ್ಲಿನ ಮೇಲೆ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಬರೀತಾರೆ. ನೋಡಿ ಅಲ್ಲಿ ಏನ್ ಚಮತ್ಕಾರ ಆಗುತ್ತೆ. ಶ್ರೀರಾಮ್ ಅಂತ ಬರದ ತಕ್ಷಣ ಆ ಕಲ್ಲಿನ ಭಾರ ಹಗುರ ಆಗುತ್ತೆ ಮತ್ತು ಆ ಕಲ್ಲುಗಳು ನೀರಿನ ಮೇಲೆ ತೇಲ್ತವೆ. ಸೊ ಈ ರೀತಿ ಒಂದರ ಮುಂದೆ ಒಂದು ಕಲ್ಲುಗಳನ್ನು ಇಡುತ್ತಾ ಆ ವಾನರ ಸೈನ್ಯ ಬಹಳ ಸುಂದರವಾದ ಒಂದು ಸೇತುವೆಯನ್ನ ನಿರ್ಮಾಣ ಮಾಡುತ್ತೆ. ಸೊ ಆ ಸೇತುವೆಯ ಮೇಲೆ ಶ್ರೀರಾಮ್ ಅವರು, ಲಕ್ಷ್ಮಣ ಅವರು, ಹನುಮಾನ್ ಅವರು ಮತ್ತು ಇಡೀ ವಾನರ ಸೈನ್ಯ ಲಂಕಾವನ್ನ ಪ್ರವೇಶ ಮಾಡುತ್ತೆ. ಅಲ್ಲಿ ರಾವಣನ ಜೊತೆ 9 ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಸೊ ಪ್ರತಿ ಸಲ ರಾವಣನ ತಲೆಗೆ ಬಾಣವನ್ನ ಬಿಟ್ಟಾಗ್ಲೂ ಕೂಡ ತಲೆ ಕಟ್ಟಾಗಿ ಬೀಳುತ್ತೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಬಂದು ಆ ರಾವಣನ ತಲೆ ಮತ್ತೆ ಆ ಶರೀರಕ್ಕೆ ಅಂಟಿಕೊಳ್ಳುತ್ತೆ. ರಾಮ ಅವರು ಯೋಚನೆ ಮಾಡ್ತಾರೆ, ರಾವಣನ ಪ್ರಾಣ ಯಾವ ಅವರ ಶರೀರದ ಭಾಗದಲ್ಲಿದೆ ಅಂತ ಹೇಳ್ಬಿಟ್ಟು. 10ನೇ ದಿನ ರಾಮ ಅವ್ರಿಗೆ ಗೊತ್ತಾಗುತ್ತೆ ರಾವಣನ ಪ್ರಾಣದ ಸ್ಥಳ ಅವರ ನಾಭಿಯಾಗಿದೆ ಅಂತ ಹೇಳ್ಬಿಟ್ಟು. ಆಗ ಶ್ರೀರಾಮ ಅವರು ರಾವಣನ ನಾಭಿಗೆ ಬಾಣವನ್ನ ಹೊಡಿತಾರೆ ಮತ್ತು ರಾವಣನನ್ನ ಸಂಹಾರ ಮಾಡ್ತಾರೆ. ಸೊ ಮತ್ತು ಮಾತಾ ಸೀತೆಯನ್ನ ರಕ್ಷಣೆ ಮಾಡ್ತಾರೆ. ಈ ರೀತಿ ರಾಮಾಯಣದ ಕತೆ ನಮ್ಗೆ ವಿಜಯದಶಮಿ ಏನಕ್ಕೋಸ್ಕರ ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಪೌರಾಣಿಕ ಕತೆ ಇದೆ. ಹಾಗಿದ್ರೆ ಈ ಕತೆಗೂ ವರ್ತಮಾನ ಜೀವನಕ್ಕೂ ಏನ್ ಸಂಬಂಧ ಇದೆ? ವರ್ತಮಾನದಲ್ಲಿ ರಾವಣ ಅಂತಂದ್ರೆ ಯಾರು? ಸೀತಾ ಪಾತ್ರ ಯಾವುದರ ಸಂಕೇತ ಆಗಿದೆ? ರಾಮ ಅವರು ವರ್ತಮಾನದಲ್ಲಿ ಯಾವ ಪಾತ್ರಕ್ಕೆ ನಾವು ಹೋಲಿಕೆ ಮಾಡಬೇಕಾಗಿದೆ? ಇದರ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ? ಇದೆಲ್ಲದರ ವಿವರವನ್ನ ನಾವು ತಿಳಿದುಕೊಳ್ಳೋಣ. 10 ತಲೆ ಉಳ್ಳಂತಹ ರಾವಣ, ಆ ರೀತಿ ಯಾರು ಮನುಷ್ಯರು ಇರೋದಿಲ್ಲ. ಇದು ಯಾವುದರ ಸಂಕೇತ ಆಗಿದೆ ಅಂತಂದ್ರೆ ನಾವೆಲ್ಲರೂ ಕೂಡ ಸೂಕ್ಷ್ಮವಾದ ಶಕ್ತಿ ಆತ್ಮ ಆಗಿದ್ದೇವೆ. ಆತ್ಮನಲ್ಲಿ ಇರುವಂತಹ ದುರ್ಗುಣಗಳು ಅಂತಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ, ಈರ್ಷ್ಯ, ದ್ವೇಷ, ಭಯ, ಆಲಸ್ಯ, ಅಲ್ಬೇಲಪನ, ಈ 10 ವಿಕಾರಗಳ ರೂಪಿ ರಾವಣ ಆತ್ಮದ ಒಳಗಡೆನೆ ಇದ್ದಾರೆ. ಆದ್ರೆ ಆತ್ಮನನ್ನ ಬಂಧಿಸಿಟ್ಟಿದ್ದಾರೆ. ಅಂತಂದ್ರೆ ಈ ವಿಕಾರಗಳ ಕಾರಣ ಆತ್ಮರೂಪಿ ಸೀತೆ. ಒಬ್ಬರ ಸೀತೆ ಅಲ್ಲ, ಇಲ್ಲಿ ನಾವೆಲ್ಲ ಆತ್ಮರುಗಳು ಸೀತೆ. ಈ 10 ತಲೆ ಅಂದ್ರೆ 10 ವಿಕಾರ ರೂಪಿ ರಾವಣನ ಬಂಧನದಲ್ಲಿ ಬಂಧಿತರಾಗಿದ್ದೇವೆ, ದುಃಖಿಗಳಾಗಿದ್ದೇವೆ, ಅಶಾಂತರಾಗಿದೆ. ಸೊ ಅಂತಂದ್ರೆ 5 ತತ್ವಗಳಿಂದ ಮಾಡಿರುವಂತಹ ಈ ಶರೀರದಲ್ಲಿ ನಾವು ಆತ್ಮರು ಒಂದು ಜೀವನದಲ್ಲಿ ಲಕ್ಷ್ಯ ಇಟ್ಕೊಂಡಿದ್ವಿ. ಅಂದ್ರೆ ಸುಖವಾಗಿ ಬಾಳ್ಬೇಕು, ನೆಮ್ಮದಿಯಿಂದ ಬಾಳ್ಬೇಕು, ಖುಷಿಯಿಂದ ಬಾಳ್ಬೇಕು, ಎಲ್ಲರೊಂದಿಗೂ ಸಹಯೋಗದಿಂದ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಜೀವನದಲ್ಲಿ ಒಂದು ಗುರಿ ಉದ್ದೇಶ ಅಂತಂದ್ರೆ ಲಕ್ಷ್ಯವನ್ನ ಇಟ್ಕೊಂಡ್ಬಿಟ್ಟು ನಿಯಮ ಮರ್ಯಾದೆಗಳ ಗೆರೆಯಲ್ಲಿ ನಾವು ಜೀವನವನ್ನ ಸುಂದರವಾಗಿ ಜೀವಿಸ್ತಾ ಇದ್ವಿ.
ಅಂತಂದ್ರೆ ನಾನು ಖುಷಿಯಾಗಿರ್ಬೇಕು ಅಂತಂದ್ರೆ ಎಲ್ಲ ಸೌಕರ್ಯಗಳು ಇರಬೇಕು ಜೀವನದಲ್ಲಿ. ಅದಕ್ಕೋಸ್ಕರ ಕೆಲವೊಂದು ನಿಯಮ ಮರ್ಯಾದೆಗಳನ್ನ ಇಟ್ಕೊಂಡು ಆ ಖುಷಿಯನ್ನ, ನಾನು ಖುಷಿಯಾಗಿರ್ಬೇಕು, ನನ್ನ ಜೊತೆಯಲ್ಲಿದ್ದವರು ಕೂಡ ಖುಷಿಯಾಗಿರ್ಬೇಕು ಅನ್ನೋ ನಿಯಮಗಳನ್ನು ನಾವು ಇಟ್ಕೊಂಡು ಸುಂದರವಾದ ಜೀವನವನ್ನ ನಡೆಸ್ತಾ ಇದ್ವಿ. ಆದ್ರೆ ಹೇಗೆ ಆ ಸ್ವರ್ಣಿಮ ಜಿಂಕೆ ಬಂತು, ಹಾಗೆ ಈ ವಿಕಾರಗಳು ಕೂಡ ಒಂದು ಸ್ವರ್ಣಿಮವಾದ ರೂಪವನ್ನ ತೆಗೆದುಕೊಂಡು ನಮ್ಮ ಮುಂದೆ ಬರ್ತವೆ. ಯಾವಾಗ ನಾನು ಆತ್ಮ ಈ ವಿಕಾರ ಏನು ಸ್ವರ್ಣಿಮ ರೂಪ ತೆಗೆದುಕೊಂಡು ಬಂದಿದೆ ಅಲ್ವಾ, ಅದ್ರ ಕಡೆ ಆಕರ್ಷಿತರಾಗ್ತೇವೆ, ಆವಾಗ ಈ ಮರ್ಯಾದೆಗಳ ಗೆರೆಯನ್ನ ದಾಟ್ತೇವೆ. ಉದಾಹರಣೆಗೆ ದುಡ್ಡು ಒಳ್ಳೆಯದಾಗಿದೆ. ಯಾಕೆಂದ್ರೆ ಜೀವನದಲ್ಲಿ ನಾವು ಏನೇ ಮಾಡಬೇಕು, ಏನೇ ಮೂಲಭೂತ ಸೌಕರ್ಯ ಪಡಿಬೇಕು ಅಂತಂದ್ರೆ ದುಡ್ಡು ಅವಶ್ಯಕವಾಗಿದೆ. ಆದರೆ ಇದೇ ದುಡ್ಡು ಏನಾದರೂ ಈ ಲೋಭ ಅನ್ನೋ ವಿಕಾರ ಈ ದುಡ್ಡಿನ ರೂಪವನ್ನು ಪಡೆದುಕೊಂಡು ನಮ್ಮ ಮುಂದೆ ಬಂತು ಅಂತಂದ್ರೆ, ಸೊ ಆಗ ಏನಾಗುತ್ತೆ, ದುಡ್ಡು ಸಂಪಾದನೆ ಮಾಡಬೇಕು, ಅದಕ್ಕೋಸ್ಕರ ನಾನು ಸುಳ್ಳು ಹೇಳ್ತಾ ಇದ್ದೀನ, ಅಥವಾ ಮೋಸ ಮಾಡ್ತಾ ಇದ್ದೀನ, ಅಥವಾ ಇನ್ಯಾವುದು ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀನ. ಇದೆಲ್ಲ ಏನಾಗಿದೆ, ಸುಳ್ಳು ಹೇಳೋದು, ಮೋಸ ಮಾಡೋದು, ತಪ್ಪು ದಾರಿಯಲ್ಲಿ ನಡೆಯೋದು, ಇದು ಮರ್ಯಾದೆಯ ರೇಖೆಯನ್ನ, ಅಂತಂದ್ರೆ ಆ ಲಕ್ಷ್ಮಣ ರೇಖೆಯನ್ನ ದಾಟೋದಾಗಿದೆ. ಯಾವಾಗ ನಾನು ಈ ರೀತಿಯ ಲಕ್ಷ್ಮಣ ರೇಖೆ, ಮರ್ಯಾದೆ ರೇಖೆಯನ್ನ ದಾಟ್ತೇನೆ ಆತ್ಮ ಅಂತಂದ್ರೆ, ನನ್ನ ಜೀವನದ ಲಕ್ಷ್ಯದಿಂದ ನಾನು ದೂರ ಆಗ್ತೇನೆ. ಜೀವನದ ಲಕ್ಷ್ಯ ಏನಿತ್ತು, ನಾನು ಖುಷಿಯಾಗಿರ್ಬೇಕು, ಇನ್ನೊಬ್ರಿಗೂ ಕೂಡ ಖುಷಿಯನ್ನ ಹಂಚಬೇಕು ಅಂತ. ಅದು ಯಾವಾಗ ಈ ಮರ್ಯಾದೆ ರೇಖೆನ ನಾವು ದಾಟ್ತೇವೆ, ಅವಾಗ ನಾನು ಖುಷಿಯಾಗಿರೋದಿಲ್ಲ, ಅಂದ್ರೆ ಜೀವನದ ಲಕ್ಷ್ಯದಿಂದ ನಾನು ದೂರ ಆಗ್ತೇನೆ. ಸೊ ಅವಾಗ ಏನಾಗುತ್ತೆ, ಈ ಲೋಭ ಅನ್ನೋ ಮಾಯೆಯ ರೂಪ, ಅಂದ್ರೆ ರಾವಣನ ರೂಪ ಏನ್ ಮಾಡುತ್ತೆ, ಆತ್ಮನನ್ನ ಬಂಧಿಸುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಮತ್ತೆ ನಮ್ಮ ಈ ಒರಿಜಿನಲ್ ಆಗಿರೋ ನಿಜವಾದ ಸಂಸ್ಕಾರಗಳನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಪರಮಾತ್ಮನನ್ನ ನೆನಪು ಮಾಡ್ತೇವೆ. ಇದನ್ನೇ ಸೀತೆಯವರು ರಾಮನನ್ನ ಸ್ಮರಣೆ ಮಾಡಿದ್ರು. ಲಂಕಾದಲ್ಲಿ ರಾವಣನ ಬಂಧನದಲ್ಲಿದ್ರು, ದುಃಖಿಯ ಶಾಂತತೆಯಿಂದ ಅವರು ರಾಮನನ್ನ ನೆನಪು ಮಾಡ್ತಾ ಇದ್ರು. ಮತ್ತೆ ಹೋಗಿ ರಾಮನನ್ನ ಸೇರ್ಬೇಕು ಅಂತ ಹೇಳ್ಬಿಟ್ಟು ಕಥೆಯಲ್ಲಿ ನಾವು ನೋಡ್ತೇವೆ. ಅಂತಂದ್ರೆ ನಾನು ಆತ್ಮ ಯಾವಾಗ ಈ ವಿಕಾರಗಳ ಬಂಧನದಲ್ಲಿ ಬಂಧಿತ ಆಗ್ಬಿಟ್ಟು ದುಃಖಿಯಾಗಿರ್ತೇನೆ, ಅಶಾಂತಳಾಗಿರ್ತೇನೆ, ಆಗ ಪರಮಾತ್ಮನನ್ನ ಸ್ಮರಣೆ ಮಾಡ್ತೇನೆ, ಮತ್ತೆ ಆ ಸುಖ ಶಾಂತಿಯನ್ನ ಜೀವನದಲ್ಲಿ ಪಡಿಬೇಕು ಅಂತ ಹೇಳ್ಬಿಟ್ಟು. ಸೊ ಪರಮಾತ್ಮ ಅವರು ಈ ಭೂಮಿಯಲ್ಲಿ ದಿವ್ಯ ಅವತರಣೆಯನ್ನ ತಾಳಿ ನಾವೆಲ್ಲ ಆತ್ಮರು ಅಂತಂದ್ರೆ ಸೀತೆಯರನ್ನ ಈ ರಾವಣ ವಿಕಾರಿ ರೂಪಿ ಈ ದುರ್ಗುಣಗಳಿಂದ ನಮ್ಮನ್ನ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಜ್ಞಾನವನ್ನ ನೀಡ್ತಾರೆ. ಆ ಜ್ಞಾನವನ್ನ ಯಾರು ಉಪಯೋಗ ಮಾಡಿಕೊಂಡು ನಮ್ಮ ಒಳಗಡೆ ಇರುವಂತ ಈ 10 ತಲೆಯ ರಾವಣನನ್ನ ಸಂಹಾರ ಮಾಡ್ತಾರೆ, ಅವರು ಇದರ ಮೇಲೆ ವಿಷಯವನ್ನ ಪಡೆದು ರಾಮನ ಜೊತೆಗೆ ನಮ್ಮ ಮನೆಗೆ, ಆತ್ಮಗಳ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಶ್ರೀರಾಮ ಅಂತಂದ್ರೆ ಈ ಪಾತ್ರ ಸಂಕೇತ ಯಾವುದಕ್ಕೆ ಹೋಲಿಕೆ ಮಾಡಲಾಗ್ತಾ ಇದೆ, ನಿರಾಕಾರ ಪರಂಪಿತ ಪರಮಾತ್ಮನಿಗೆ ಹೋಲಿಕೆ ಮಾಡಲಾಗ್ತಾ ಇದೆ. ಆತ್ಮರುಗಳು ಅಂತಂದ್ರೆ ಮಾತಾ ಸೀತೆಗೆ ಹೋಲಿಕೆ ಮಾಡಲಾಗ್ತಾ ಇದೆ. ಮತ್ತು ಲಕ್ಷ್ಮಣ ಅಂತಂದ್ರೆ ಜೀವನದಲ್ಲಿರುವಂತಹ ಲಕ್ಷ್ಯ, ಮತ್ತು ಲಕ್ಷ್ಮಣ ರೇಖೆ ಅಂತಂದ್ರೆ ನಿಯಮ ಮರ್ಯಾದೆಗಳ ರೇಖೆ. ಸೊ ನಾವೆಲ್ಲರೂ ಕೂಡ ರಾಮನ ನೆನಪಿನಲ್ಲಿ ಈ ಮರ್ಯಾದೆಗಳ ಗೆರೆ ಒಳಗಡೆ ಜೀವನದಲ್ಲಿ ಒಂದು ಲಕ್ಷ್ಯ ಇಟ್ಕೊಂಡಾಗ ಖುಷಿಯಾಗಿದ್ವಿ. ಆದ್ರೆ ಈ ವಿಕಾರಗಳಿಗೆ ಆಕರ್ಷಿತವಾಗಿ ಯಾವಾಗ ನಿಯಮ ಮರ್ಯಾದೆಗಳ ಲೈನ್ ಅನ್ನ ಕ್ರಾಸ್ ಮಾಡ್ತೇವೆ, ಆವಾಗ ದುಃಖಿಗಳಾಗ್ತೇವೆ. ಹಾಗಿದ್ರೆ ಈ ವಾನರ ಸೈನ್ಯ ಇದು ಯಾವುದಕ್ಕೆ ಹೋಲಿಕೆ ಮಾಡಲಾಗ್ತಾ ಇದೆ, ಕಥೆಯಲ್ಲಿ ಹೇಳಲಾಗಿದೆ ಅಲ್ವಾ. ಸೊ ವಾನರ ಸೈನ್ಯ ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಶ್ರೀರಾಮ ಅವರಿಗೆ ಸಹಾಯ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅಂತಂದ್ರೆ ಯಾವಾಗ ಪರಂಪಿತ ಪರಮಾತ್ಮ ಈ ಭೂಮಿಯಲ್ಲಿ ಬರ್ತಾರೆ, ಈ ಸೃಷ್ಟಿ ಪರಿವರ್ತನೆಯ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ, ಆಗ ಎಲ್ಲ ಆತ್ಮರುಗಳು ವಾನರನ್ನ ಏನಕ್ಕೆ ತೋರಿಸಿದ್ದಾರೆ ಅಂತಂದ್ರೆ, ವಿಕಾರಗಳು ಜಾಸ್ತಿ ವಾನರಲ್ಲಿ ಇರ್ತವೆ ಅನ್ನೋದಕ್ಕೆ ವಾನರ ಪ್ರತೀಕ ಇದೆ. ಅಂತಂದ್ರೆ ಎಲ್ಲರಲ್ಲಿ ನಾವು ಆತ್ಮಗಳಲ್ಲಿ ವಿಕಾರಗಳು ಇದ್ವು, ಆದ್ರೂ ಕೂಡ ಪರಮಾತ್ಮನನ್ನ ನಾವು ಗುರುತಿಸಿ ಅವರ ಸ್ಮರಣೆಯಿಂದ ನಮ್ಮ ವಿಕಾರಗಳ ಏನು ಬೋಜ ಹೊರೆ ಇತ್ತಲ್ವಾ, ಅದನ್ನ ಹಗುರ ಮಾಡ್ಕೊಂಡ್ಬಿಟ್ಟು ನಾವು ಒಬ್ರು ಇನ್ನೊಬ್ರಿಗೆ ಸಹಯೋಗವನ್ನ ನೀಡಿದ್ರ ಪ್ರತೀಕವಾಗಿ ಅಲ್ಲೇನ್ ತೋರಿಸಿದ್ರು ಅಂತಂದ್ರೆ, ಕಲ್ಲುಗಳು ಇಟ್ಟಾಗ ನೀರಿನಲ್ಲಿ ಮುಳುಗಿ ಹೋಗ್ತಾ ಇತ್ತು, ಶ್ರೀರಾಮ ಅಂತ ಬರೆದಾಗ ಆ ಕಲ್ಲು ಹಗುರ ಆಯಿತು, ಮತ್ತು ಒಂದ್ರ ಮುಂದೆ ಒಂದು ಕಲ್ಲನ್ನ ಇಟ್ಟು ಸೇತುವೆಯನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಅಂತಂದ್ರೆ ನಾವು ಯಾವಾಗ ಪರಂಪಿತ ಪರಮಾತ್ಮನ ಸ್ಮರಣೆಯನ್ನ ಮಾಡ್ತೇವೆ, ನಮ್ಮ ಪಾಪಗಳ ಹೊರೆ ಏನಿದೆ ಅಲ್ವಾ, ಅದು ಕರಗಿ ಹೋಗುತ್ತೆ, ನಾವು ಹಗುರ ಆಗ್ತೇವೆ, ಮತ್ತು ಇನ್ನೊಬ್ರಿಗೂ ಕೂಡ ನಾವು ಸಹಾಯವನ್ನ ಮಾಡ್ತೇವೆ ಅನ್ನೋದರ ಪ್ರತೀಕ ಈ ವಾನರ ಸೈನ್ಯ ಆಗಿದೆ. ಸೊ ಅದರಿಂದ ನಮ್ಮ ಒಳಗಡೆ ಇರುವಂತಹ ಈ ವಿಕಾರಿ ಅಸುರಿ ಪ್ರವೃತ್ತಿಗಳನ್ನ ಪರಂಪಿತ ಪರಮಾತ್ಮನ ಸ್ಮರಣೆ ಮಾಡಿ ಅವರ ಜ್ಞಾನವನ್ನ ಉಪಯೋಗ ಮಾಡಿಕೊಂಡು ಈ ರಾವಣನ ಮೇಲೆ ವಿಷಯವನ್ನ ಪಡೆದ್ವಿ ಅಂತಂದ್ರೆ, ಸತ್ಯವಾದ ದಸರಾ ಹಬ್ಬವನ್ನ ನಾವು ಕೂಡ ಈ ವರ್ಷ ಆಚರಣೆ ಮಾಡಬಹುದಾಗಿದೆ. ಸೊ ಆತ್ಮೀಯ ಸಹೋದರ ಸಹೋದರಿಯರೇ, ಈ ವರ್ಷದ ವಿಜಯದಶಮಿ ಹಬ್ಬ ತಮ್ಮ ಜೀವನದಲ್ಲಿ ಸಾಕಷ್ಟು ವಿಜಯವನ್ನ, ಸಫಲತೆಯನ್ನ ತರಲಿ, ತಾವು ಖುಷಿ ಆನಂದವನ್ನ ಹೆಚ್ಚು ಪಡೀರಿ ಅಂತ ಹಾರೈಸ್ತಾ ತಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಂ ಶಾಂತಿ.